ಇದೀಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಇರ್ಫಾನ್ ಅಲಿಯಾಸ್ ಟ್ವಿಸ್ಟ್ ಇರ್ಫಾನ್ ಕೊಲೆ ಪ್ರಕರಣದಲ್ಲಿ ಮಹತ್ವದ ತೀರ್ಪು ನೀಡಿದ ಶಿವಮೊಗ್ಗದ ಜಿಲ್ಲಾ 2ನೇ ಹೆಚ್ಚುವರಿ ನ್ಯಾಯಾಲಯ 8 ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ತೀರ್ಪನ್ನು ನೀಡಿದೆ. 2021ರಲ್ಲಿ ನಡೆದ ಕೊಲೆ ಪ್ರಕರಣ ಇದಾಗಿದೆ. ಗಾಂಜಾ ಮಾಹಿತಿಯನ್ನ ಪೊಲೀಸರಿಗೆ ನೀಡ್ತಾ ಇದ್ದಾನೆ ಎಂಬ ಕಾರಣಕ್ಕೆ ಇರ್ಫಾನ್ ಅಲಿಯಾಸ್ ಟ್ವಿಸ್ಟ್ ಇರ್ಫಾನ್ ಅನ್ನ ಕೊಲೆ ಮಾಡಿದ 8 ಆರೋಪಿಗಳಿಗೆ ಶಿವಮೊಗ್ಗ 2ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ತೀರ್ಪನ್ನ ನೀಡಿದೆ. ನ್ಯಾಯಾಧೀಶೆ ಪಲ್ಲವಿ ಅವರು 8 ಆರೋಪಿಗಳಿಗೆ 14 ವರ್ಷ ಜೀವಾವಧಿ ಶಿಕ್ಷೆಯನ್ನು ನೀಡಿ ತಲಾ ಅಪರಾಧಿಗಳಿಗೂ ತಲಾ 5,000 ರೂಪಾಯಿ ದಂಡವನ್ನ ವಿಧಿಸಿ ತೀರ್ಪನ್ನ ನೀಡಿದ್ದಾರೆ. ಆರೋಪಿಗಳಿಗೆ ಶಿಕ್ಷೆಯಾಗುವಂತೆ ಸರ್ಕಾರಿ ಅಭಿಯೋಜಕರಾದ ಪುಷ್ಪಾ ಅವರು ವಾದವನ್ನ ಮಂಡಿಸಿದ್ರು. ವಾದ ಮಂಡಿಸಿದವರು ಹಾಗೂ ತೀರ್ಪು ನೀಡಿದವರು ಮಹಿಳೆಯರೇ ಆಗಿರುವುದು ಇಲ್ಲಿ ವಿಶೇಷ. ಸೆಪ್ಟೆಂಬರ್ 18, 2021ರಲ್ಲಿ ಇರ್ಫಾನ್ ತನ್ನ ಸ್ನೇಹಿತ ಆಸಾದ್ ಮತ್ತು ವಾಷರ್ ಜೊತೆ ಸಂಜೆ ಬೈಕ್ನಲ್ಲಿ ಬರ್ತಾ ಇದ್ದ. ಟಿಪ್ಪು ನಗರದ 7ನೇ ಮುಖ್ಯ ರಸ್ತೆಯ 4ನೇ ಕ್ರಾಸ್ನಲ್ಲಿ ಇರ್ಫಾನ್, ಲತೀಫ್ ಮತ್ತು ಅವನ ಸಹಚರರ ತಂಡ ಎದುರಾಗಿದೆ. ಇರ್ಫಾನ್ಗೆ ಗಾಂಜಾ ವಿಚಾರದಲ್ಲಿ ಖ್ಯಾತಿ ತೆಗೆದ ಲತೀಫ್, ಪರ್ವೇಜ್, ಸಯ್ಯದ್ ಜಿಲಾ, ಜಾಫರ್ ಸಾದಿಕ್, ಸಯ್ಯದ್ ರಾಜಿಕ್, ಮೊಹಮ್ಮದ್ ಶಬಾಸ್, ಸಾಬಿರ್ ಮತ್ತು ಮೊಹಮ್ಮದ್ ಯೂಸಿಫ್ ಒಳಗೊಂಡ ತಂಡ ಮಾರಕಾಸ್ತ್ರಗಳಿಂದ ಇರ್ಫಾನ್ನ ಎದೆಗೆ ಚುಚ್ಚಿ ಕೊಲೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಈ 8 ಆರೋಪಿಗಳಿಗೂ ಇದೀಗ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಆದೇಶವನ್ನ ಹೊರಡಿಸಲಾಗಿದೆ.